ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಎಲ್ರಿಗೂ ಸಹ ಈ ಒಂದು ವಿಡಿಯೋಗೆ ಸ್ವಾಗತ ಕೋರ್ತಾ ಇದ್ದೇನೆ. ಇದು ಆಲ್ರೆಡಿ ಒಂದು ಸ್ಪೆಷಲ್ ಟಾಪಿಕಲ್ಲಿ 12ನೇ ಟಾಪಿಕ್ ಆಗಿರುತ್ತೆ. ನಿಮಗೆ ಮುಂಬರುವಂಥ KSP PC PSA ಹುದ್ದೆಗಳಾಗಿರ್ಬೋದು, ಮತ್ತು KE ಡಿಪಾರ್ಟ್ಮೆಂಟಿಂದ ಕರೆಯುವಂಥ ವಿಲೇಜ್ ಅಕೌಂಟೆಂಟ್ ಅಥವಾ ಇತರೆ ಏನಾದರೂ ಗ್ರೂಪ್ ಸಿ ಹುದ್ದೆಗಳಾಗಿರ್ಬೋದು, ಅಥವಾ KPSCಯಿಂದ ಕರೆಯುವಂಥ FDA SDA ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ನೋಟಿಫಿಕೇಶನ್ ಆಗ್ತವೆ. ಇವೆಲ್ಲ ಹುದ್ದೆಗಳಿಗೂ ಸಹ ಉಪಯುಕ್ತವಾಗುವಂತಹ ಬಹುಮುಖ್ಯ ಟಾಪಿಕ್ಗಳಲ್ಲಿ ಇದು ಸಹ ಒಂದಾಗಿರ್ತದೆ ಸ್ನೇಹಿತರೆ. ಈಗ ಆಲ್ರೆಡಿ 11 ವಿಡಿಯೋಗಳು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಗಳು ಅಪ್ಲೋಡ್ ಆಗಿದೆ. ಟೋಟಲ್ 100 ಟಾರ್ಗೆಟನ್ನು ಇಟ್ಟಿದ್ದೀವಿ ಸ್ನೇಹಿತರೆ. ಇದರಲ್ಲಿ 12ನೇ ಟಾರ್ಗೆಟು ನಮಗೆ ಭಾರತದ ಪ್ರಮುಖ ಸಮರ ಕಲೆಗಳು ಮತ್ತು ಚಿತ್ರಕಲೆಗಳು, ಏನು ಮಾರ್ಷಿಯಲ್ ಆರ್ಟ್ಸ್ ಅಂತ ಕರಿತೀವಿ, ತುಂಬಾ ಇಂಪಾರ್ಟೆಂಟು. ಓಕೆ, ಮಾರ್ಷಿಯಲ್ ಆರ್ಟ್ಸ್, ಯಾಕಂದರೆ ಈ ಮಾರ್ಷಿಯಲ್ ಆರ್ಟ್ಸ್ ಎಂಬ ಪದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಯಾವುದೇ ಒಂದು ಕರ್ನಾಟಕ ರಾಜ್ಯ ಆಗಿರ್ಬೋದು, ಭಾರತ ದೇಶ ಆಗಿರ್ಬೋದು, ಅಥವಾ ಪ್ರಪಂಚದಲ್ಲಾಗಿರ್ಬೋದು, ಹಲವಾರು ಮಾರ್ಷಿಯಲ್ ಕಲೆಗಳಿದ್ದಾವೆ. ಅದು ಯಾವ ರೀತಿ ಉಟ್ಕೊಳ್ತು ಮತ್ತು ಅವುಗಳ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಭಾರತದಲ್ಲಿರುವಂಥ ಪ್ರಮುಖ ಚಿತ್ರಕಲೆಗಳು ಯಾವುವು, ಯಾಕಂದರೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಈಗ ಪುಸ್ತಕಗಳನ್ನು ಎಲ್ಲರೂ ಸಹ ಓದ್ತೀರಾ, ಆಥರ್ವೈಸ್ ಪುಸ್ತಕಗಳನ್ನು ಪ್ರತಿಯೊಬ್ಬರು ಸಹ ಓದಿರ್ತೀರ. ಅಲ್ಲಿ ನಿಮಗೆ ಒಂದು ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್, ಎನ್ವೈರ್ನ್ಮೆಂಟ್ ಎಲ್ಲ ಸಹ ಓದಿರ್ತೀರ. ಬಟ್ ಅದಕ್ಕೂ ಮೀರಿ ಎಕ್ಸ್ಟ್ರಾ ಟಾಪಿಕ್ಗಳನ್ನು ಓದಿದ್ದಲ್ಲಿ ಮಾತ್ರ ನಿಮಗೆ ಸಕ್ಸಸ್ ರೇಟ್ ಬೇಗನೆ ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ಪುಸ್ತಕಗಳ ನಾಲೆಡ್ಜು ನಿಮಗೆ ಒಂದು ಆವರೇಜ್ ಸ್ಕೋರ್ ಮಾಡೋದು, ಫಾರ್ ಎಕ್ಸಾಂಪಲ್ ಪೇಪರ್ ಈಸಿ ಇತ್ತಂದರೆ 60 ಕ್ವಶನ್ಗಳನ್ನು ಸ್ಕೋರ್ ಮಾಡೋದಕ್ಕೋಸ್ಕರ ಅಷ್ಟೇ ನಿಮಗೆ ಸಿಗುತ್ತೆ. ಬಟ್ ನಿಮಗೆ ಅದಕ್ಕೆ +10 ಬರಬೇಕಂದ್ರೆ ಮೆಂಟಾಲಿಟಿ ಮಾಡಬೇಕು, +10 ಬರಬೇಕಂದ್ರೆ ಕರೆಂಟ್ ಅಫೇರ್ಸನ್ನು ಓದಿರಬೇಕು, ಮತ್ತು ನಿಮಗೆ ಒಂದು ಎಕ್ಸ್ಟ್ರಾ ಟಾಪಿಕ್ ಒಂದು 5 ಅಂಕಗಳು ಬರಬೇಕಂದ್ರೆ ಈ ಥರ ಟಾಪಿಕ್ಗಳನ್ನು ನೀವು ಕಂಪಲ್ಸರಿ ಓದಿರಲೇಬೇಕಾಗುತ್ತೆ. ಕೆಲವೊಮ್ಮೆ ಕೇವಲ ಪುಸ್ತಕಗಳಲ್ಲಿ 40ರಿಂದ 50 ಕ್ವಶನ್ ಬಂದರೆ ಹೆಚ್ಚಾಗಿರ್ತದೆ. ಇನ್ನು 50 ಕ್ವಶನ್ಸ್ ಎಲ್ಲ ಡಿಫ್ರೆಂಟ್ ಕ್ವಶನ್ಗಳೇ ಕೇಳಿರ್ತಾರೆ ಸ್ನೇಹಿತರೆ. ಅಂಥ ಡಿಫ್ರೆಂಟ್ ಕ್ವಶನ್ಗಳಲ್ಲಿ ಭಾರತದ ಪ್ರಮುಖ ಸಮರಗಳು ಮತ್ತು ಚಿತ್ರಕಲೆಗಳು, ಇಲ್ಲೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ 100%. ಯಾಕಂದರೆ KPSC KEಗೆ ಇವೆಲ್ಲ ಪ್ರಶ್ನೆಗಳು ಯಾವಾಗಲೂ ಕೇಳ್ತಾನೆ. KSPಲಿ ಒಂದು ವರ್ಡಲ್ಲಿ ಕೇಳ್ತಾ ಬರ್ತಾನೆ. KPSC KEಯಲ್ಲಿ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ, ಹೊಂದಿಸಿ ಬರೀ ರೂಪದಲ್ಲಿ, ಅಥವಾ ನಿಮಗೆ ಜೋಡಿಗಳ ರೂಪದಲ್ಲಿ, ಅಥವಾ ಯಾವ ತಪ್ಪು ಯಾವ ಸರಿ ಅಂತ ನಿಮಗೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಈಗ ನಿಮಗೆ ಸಮರ ಕಲೆಗಳಂದರೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಆಗ್ಬೋದು. ಒಂದು ಇಮೇಜ್ ನೋಡೋದ್ರ ಮೂಲಕ ನಿಮಗೆ ಸುಲಭವಾಗಿ ಅರ್ಥ ಮಾಡಿಸ್ತಾ ಬರ್ತೀನಿ. ನೋಡಿ, ಇಲ್ಲಿ ನಮಗೆ ಈ ಇಮೇಜ್ ನೋಡಿ ನಿಮಗೊಂದು ಐಡಿಯಾ ಬರುತ್ತೆ. ನಮಗೆ ಇಂಡಿಯನ್ ರಿಚ್ ಮಾರ್ಷಿಯಲ್ ಹೆರಿಟೇಜ್ ಅಂತ ಏನು ನಮಗೆ ಬಂದಿದೆ, ಆರ್ಟ್ಸ್ ಅಂತ ಬರ್ತವೆ. ಒಂದು ನಮಗೆ ಸಮರ ಕಲೆ ಅಂತ ಕನ್ನಡದಲ್ಲಿ ಕರಿತಾ ಬರ್ತೀವಿ ಸ್ನೇಹಿತರೆ. ಸಮರ ಕಲೆ ಅನ್ನೋ ಪದವನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ಮಾರ್ಷಿಯಲ್ ಆರ್ಟ್ಸ್ ಬಗ್ಗೆ ನಿಮಗೆ PSI ಅಥವಾ ಮತ್ತು ESI ಅಥವಾ DSIಲಿ ನಿಮಗೆ ಒಂದು ಏನು ಪ್ರಬಂಧನ ಕೊಡ್ತಾ ಬರ್ಬೋದು, ಅಥವಾ ನಿಮಗೆ ಒಂದು ಟ್ರಾನ್ಸ್ಲೇಷನ್ ರೂಪದಲ್ಲಿ ಇದ್ರ ಬಗ್ಗೆ ಮಾರ್ಷಿಯಲ್ ಆರ್ಟ್ಸ್ ಭಾರತದಲ್ಲಿ ಇರೋದ್ರ ಮೇಲೆ ನಿಮಗೆ ಕ್ವಶನ್ಗಳನ್ನು ಕೇಳ್ತಾ ಬರ್ಬೋದು. ಅಂದರೆ ಒಂದು ಸ್ಟೋರಿ ಕೊಟ್ಬಿಟ್ಟು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅಂತ ಕೇಳಿದಾಗ ಮಾರ್ಷಿಯಲ್ ಅನ್ನೋ ಪದಕ್ಕೆ ನಿಮಗೆ ಅರ್ಥ ಗೊತ್ತಿರಬೇಕು. ಹೆರಿಟೇಜ್ ಎಂಬ ಪದಕ್ಕೆ ನಿಮಗೆ ಅರ್ಥನ ತಿಳ್ಕೊಂಡಿರಲೇಬೇಕಾಗ್ತದೆ ಸ್ನೇಹಿತರೆ. ನಮಗೆ ಈ ಮಾರ್ಷಿಯಲ್ ಆರ್ಟ್ಸ್ ನಥಿಂಗ್ ಬಟ್ ಇದು ಏನು ಒಂದು ಸಮರ ಕಲೆಗಳಂದರೆ ಏನು, ಯಾವ ರೀತಿ ಇದು ಉಟ್ಕೊಳ್ತು ಅನ್ನೋದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಲ್ಲ. ಜಸ್ಟ್ ಎಲ್ಲೆಲ್ಲಿ ಮಾರ್ಷಿಯಲ್ ಆರ್ಟ್ಸ್ ಯಾವ ರಾಜ್ಯದಲ್ಲಿ ಕಂಡು ಬರ್ತಾವೆ ಅಂತ ಪ್ರಶ್ನೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೊಂದು ಪದ ಹೇಳ್ತೀನಿ, ವೀರಗಾಸೆ ಮತ್ತು ಗರಡಿ ಮನೆ, ಇವೆರಡು ಸಹ ನಮಗೆ ಗೊತ್ತಿರುತ್ತೆ. ನಮ್ಗೆ ಗೊತ್ತಿರೋದನ್ನ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ವೀರಗಾಸೆ ಮತ್ತು ಗರಡಿ ಮನೆ ಅಂದರೆ ನಮ್ಮ ಭಾರತದಲ್ಲಿ ಇದ್ದಾವೆ. ಅದರಲ್ಲೂ ಸ್ಪೆಸಿಫಿಕಲಿ ನಮ್ಮ ಕರ್ನಾಟಕದಲ್ಲಿರುವಂತಹ 2 ಮಾರ್ಷಿಯಲ್ ಆರ್ಟ್ಸ್ಗಳಾಗಿರ್ತವೆ ಸ್ನೇಹಿತರೆ. ಹಾಗಾಗಿ ಅದೇ ರೀತಿ ನಮಗೆ ಕೇರಳದಲ್ಲಾಗಿರ್ಬೋದು, ಅಥವಾ ಭಾರತದಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತ ಮತ್ತು ಪೂರ್ವ ಮತ್ತು ಪಶ್ಚಿಮ ಭಾರತದಲ್ಲಿ ಏನೆಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್, ಈ ಸಮರ ಕಲೆಗಳು ಉಟ್ಕೊಂಡಿದ್ದೇ ಏಷ್ಯಾ ಕಂಟ್ರಿಯಲ್ಲಿ ಸ್ನೇಹಿತರೆ. ಈ ಏಷ್ಯಾ ಖಂಡದಲ್ಲಿ ಉಟ್ಕೊಂಡಿರೋದ್ರಿಂದ ಇದು ಏನಕ್ಕೋಸ್ಕರ ಮಾರ್ಷಿಯಲ್ ಆರ್ಟ್ಸ್ ಮಾಡಿದರು ಅಂತಲೂ ಸಹ ತಿಳಿಸ್ಕೊಡ್ತಾ ಬರ್ತೀನಿ. ಇವು ಮಾರ್ಷಿಯಲ್ ಆರ್ಟ್ಸ್ ಅಂದರೆ ಪ್ರಾಚೀನ ಕಾಲದಲ್ಲಿಂದ ಬಂದಿರುವಂತಹ ಒಂದು ಸ್ಪರ್ಧೆ ಆಗಿರ್ಬೋದು, ಅಥವಾ ದೈಹಿಕ ಸಾಮರ್ಥ್ಯ ತೋರಿಸೋದಕ್ಕೋರಾಗಿರ್ಬೋದು, ಅಥವಾ ಬೇರೆ ಬೇರೆ ಶಿಸ್ತು ಅಭ್ಯಾಸಗಳಿಗೋಸ್ಕರ ಸೃಷ್ಟಿಯಾದಂಥವೇ ಈ ಸಮರ ಕಲೆಗಳಾಗಿರ್ತವೆ ಸ್ನೇಹಿತರೆ. ಅದರಲ್ಲಿ ಒಂದೊಂದಾಗಿ ಯಾವ ರಾಜ್ಯದಲ್ಲಿ ಯಾವ ಒಂದು ಕಲೆ ಬರುತ್ತೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ. ಅವುಗಳಿಗೆ ಉದಾಹರಣೆ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಯಾವುದು ನೆಗ್ಲೆಕ್ಟ್ ಮಾಡಬೇಡಿ. 100 ಟಾಪಿಕ್ಸು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಟೆಲಿಗ್ರಾಮಲ್ಲಿ ಯಾರೆಲ್ಲ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಲ್ಲ, ದಯವಿಟ್ಟು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ. ಇತ್ತೀಚೆಗೆ ನಿಮಗೊಂದು 100 ಮಾರ್ಕ್ಸ್ ಬೇಸಿಕ್ ಮತ್ತು ಸ್ಕಿಲ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀನಿ. ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿಗೆ 100 ಮಾರ್ಕ್ಸು, ಮತ್ತು ಒಂದು ವಾರ ಜಿಯೋಗ್ರಫಿ, ಒಂದು ವಾರ ಪೊಲಿಟಿ, ಈ ರೀತಿ ಟೆಸ್ಟ್ ಆಲ್ರೆಡಿ 3 ಟೆಸ್ಟ್ ಅಪ್ಲೋಡ್ ಆಗಿದೆ ಸ್ನೇಹಿತರೆ 100 ಮಾರ್ಕ್ಸಿಂದು. ಅದೆಲ್ಲ ನೀವು ಅಟೆಂಡ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಸೈನ್ಸನ್ನು ಕೊಡ್ತಾ ಬರ್ತೀನಿ, ನಂತರ ಎಕನಾಮಿಕ್ಸ್ ಇರುತ್ತೆ, ನಂತರ ಸ್ಟ್ಯಾಟಿಕ್ GK ಟಾಪಿಕ್ಗಳು ಇರ್ತವೆ. ಅದು ಕೊಡ್ತಾ ಬರ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅದ್ರ ಕೀ ಆನ್ಸರ್ ಆಗಿರ್ಬೋದು, PDF ಎಲ್ಲ ಸಹ ನಿಮಗೆ ಟೆಲಿಗ್ರಾಮಲ್ಲಿ ಸಿಗ್ತಾ ಬರ್ತೈತೆ. ಯಾರು ಜಾಯ್ನ್ ಆಗಿಲ್ಲ ಟೆಲಿಗ್ರಾಮಿಗೆ ಜಾಯ್ನ್ ಆಗ್ತಾ ಬನ್ನಿ. ಇದೇ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಳಿಸಿರ್ತೀನಿ, ಸೇರ್ಪಡೆ ಆಗ್ತಾ ಬರ್ಬೋದು. ಅಥವಾ ಈ ಒಂದು ಮೊಬೈಲ್ಗೆ ವಾಟ್ಸಪ್ಪಲ್ಲಿ ಟೆಲಿಗ್ರಾಮ್ ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿದರೆ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಅದ್ರ ಮೂಲಕ ಸಹ ನೀವು ಜಾಯ್ನ್ ಆಗ್ತಾ ಬರ್ಬೋದು. ಎಲ್ಲ ಅಂಶಗಳು ಮತ್ತು ಪ್ರತಿದಿನ ಕ್ವಿಝಸ್ಸು ಸಹ ಟೆಲಿಗ್ರಾಮಲ್ಲಿ ಕೊಡ್ತಾ ಬರ್ತೀನಿ. ಇಲ್ಲಿ ಭಾರತದ ಸಮರ ಕಲೆಗಳು ಅಂತ ಬಂದಾಗ ಕರ್ನಾಟಕದಲ್ಲಿ ಯಾವೆಲ್ಲ ಇದೆ, ಉತ್ತರ ಭಾರತದಲ್ಲಿ ಯಾವುದಿದೆ, ಮಧ್ಯ ಭಾರತದಲ್ಲಿ ಯಾವುದಿದೆ, ದಕ್ಷಿಣ ಭಾರತದಲ್ಲಿ ಯಾವುದಿದೆ, ಪೂರ್ವ ಭಾರತದಲ್ಲಿ ಯಾವುದಿದೆ, ಇದರಲ್ಲಿ ಯಾವುದೆಲ್ಲ ಇದುವರೆಗೂ ಆಲ್ರೆಡಿ ಪ್ರಶ್ನೆಗಳು ಆಗಿದ್ದಾವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ,
ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಆಗಿದೆ ಅಂತ ನನಗೆ ಫಸ್ಟ್ ಒಂದು ಇಮೇಜ್ ಮೂಲಕ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇಲ್ಲಿ ಸಮರ ಕಲೆಗಳು ಅಂತ ಬಂದಾಗ ನಮಗೆ ಏನು ಒಂದು ಸ್ಪರ್ಧೆ ಅಂತ ಇರುತ್ತೆ. ಆ ಸಮರ ಕಲೆಗಳು ನಾನಾ ರೀತಿಯಲ್ಲಿರುತ್ತೆ. ಒಂದು ಸ್ಪರ್ಧೆಗೋಸ್ಕರ ಮಾಡಿರ್ತಾರೆ, ಇನ್ನೊಂದು ದೈಹಿಕ ಸಾಮರ್ಥ್ಯ ತೋರಿಸೋದಕ್ಕೋಸ್ಕರ ಕೆಲವೊಂದು ಕಲೆಗಳನ್ನು ಇಟ್ಟಿರ್ತಾರೆ, ಮತ್ತು ಕೆಲವೊಂದು ಮಾನಸಿಕ ಶಿಸ್ತಿಗಳಿಗೆ ಇವನ್ನೆಲ್ಲ ನೋಟ್ ಮಾಡ್ಕೋಬೇಡಿ, ಜಸ್ಟ್ ಒಂದ್ಸಲ ತಿಳ್ಕೊಳ್ಳಿ, ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಮಾನಸಿಕ ಶಿಸ್ತಿನ ಬಗ್ಗೆ ಆಗಿರ್ಬೋದು, ಅಥವಾ ಹಲವಾರು ಒಂದು ಯುದ್ಧ ಅಭ್ಯಾಸ ಮಾಡೋದಕ್ಕೋಸ್ಕರ ಆಗಿರ್ಬೋದು, ಇವೆಲ್ಲ ಕಲೆಗಳನ್ನು ಯೂಸ್ ಮಾಡ್ತಾ ಬಂದಿರ್ತಾರೆ ಸ್ನೇಹಿತರೆ. ಅನಾದಿನ ಕಾಲದಲ್ಲೂ ಇದು ಹುಟ್ಟಿಕೊಂಡಿದ್ದೆ ಯಾವ ಒಂದು ಖಂಡದಲ್ಲಿ ಅಂತ ಕೇಳಿದರೆ ಏಷ್ಯಾದಲ್ಲಿ ಹುಟ್ಕೊಂಡಿರ್ತಾರೆ ಸ್ನೇಹಿತರೆ. ಅದರಲ್ಲೂ ಭಾರತದಲ್ಲಿ ಅತಿ ವಿಭಿನ್ನವಾಗಿರುವ ಅವುಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಎಸ್, ಈ ಪ್ರಶ್ನೆ ನೋಡಿ ನಿಮಗೊಂದು ಐಡಿಯಾ ಬರುತ್ತೆ. ಲಾಸ್ಟಿಗೆ ನೀವೇ ಇದಕ್ಕೆ ಉತ್ತರವನ್ನು ಹುಡುಕ್ತಾ ಬರ್ಬೋದು ಸ್ನೇಹಿತರೆ. ನೋಡಿ, ಇದು ಇತ್ತೀಚೆಗೆ ಒಂದು PSI 402, ಇದು PSI 402 ಅಂತಲ್ಲ, ಇಂದಿನ ಒಂದು KA KPSC KSP ಡಿಪಾರ್ಟ್ಮೆಂಟಲ್ಲಿ ಜಸ್ಟ್ ಒಂದೊಂದಾಗಿ ಕೇಳ್ತಾ ಬಂದಿದ್ದಾನೆ ಎಲ್ಲೆಲ್ಲಿದೆ ಅಂತ. KSP 402 ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಇರೋದ್ರಿಂದ ಅವರು ಜೋಡಿಗಳ ರೂಪದಲ್ಲಿ ಕೇಳಿದ್ದಾನೆ. ಭಾರತೀಯ ಸಮರ ಕಲೆ ಅಂದರೆ ಮಾರ್ಷಲ್ ಆರ್ಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿಲ್ಲ. ನೋಡಿ, ಈ ಥರ ಆಗಿಲ್ಲ ಅನ್ನೋ ಪದಕ್ಕೆ ನೀವು ರೌಂಡ್ ಅಪ್ ಮಾಡ್ಕೋಬೇಕು. ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಆಗಿದೆಯಾ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಅಂತ ತುಂಬ ಕೇರ್ಫುಲ್ ಪ್ರಶ್ನೆಗಳನ್ನು ನೀವು ಓದಬೇಕಾಗ್ತದೆ ಸ್ನೇಹಿತರೆ. ನೋಡಿ, ಇಲ್ಲಿ ಗಟ್ಕಾ ಅನ್ನೋದು ಪಂಜಾಬ್ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಮಾರ್ಷಿಯಲ್ ಆರ್ಟ್ ಅಂತ ಕೊಟ್ಟಿದ್ದೇನೆ. ತೋಡಾ ಅನ್ನೋದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತಾ, ಇಂಬುಯಾನ್ ರೆಸ್ಲಿಂಗ್ ಅನ್ನೋದು ಮಿಜೋರಾಮಲ್ಲಿ ಕಂಡು ಬರ್ತದ, ಸಿಲಂಬಮ್ ಅಂತ ಬರ್ತಿದ್ದು ತಮಿಳುನಾಡಿನಲ್ಲಿ ಕಂಡು ಬರ್ತದೆ. ನೋಡೋಣ, ಈಗ ಸದ್ಯಕ್ಕೆ ನಿಮಗೆ ಗೊತ್ತಿದ್ರೆ ಓಕೆ, ಖುಷಿನೇ. ಇಫ್ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಈಗ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೀನಿ, ಆಮೇಲೆ ನೀವೇ ಇದಕ್ಕೆ ಉತ್ತರನ ಲಾಸ್ಟಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಎಸ್, ಈಗ ಆಲ್ರೆಡಿ ನಿಮಗೆ ಹೇಳಿದೆ, ಉದಾಹರಣೆ ಕೊಟ್ಟೆ ಯಾವ ರೀತಿ ಇರುತ್ತೆ ಮಾರ್ಷಿಯಲ್ ಆರ್ಟ್ ಅಂದರೆ ಏನು, ಸಮರ ಕಲೆಗಳಂದರೆ. ಈಗ ಗರಡಿ ಮನೆ ಎಲ್ಲರೂ ಸಹ ಗೊತ್ತಿರುತ್ತೆ. ಗರಡಿ ಮನೆ ಅಪ್ಪ ಅಂತ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಅಥವಾ ಪಿಕ್ಚರ್ಗಳಲ್ಲಿ ನೀವು ಕಳೀತಾ ಇರ್ತೀರ ಗರಡಿ ಮನೆ ಅಂದರೆ ಏನು ಅಂತ. ಸೊ ಇದು ಕರ್ನಾಟಕದ ಪ್ರಮುಖ ಸಾಂಪ್ರದಾಯಿಕ ಸಮರ ತರಬೇತಿ ವ್ಯವಸ್ಥೆ. ನೋಡಿ, ಎಂಥ ವ್ಯವಸ್ಥೆ ಅಂತ ಕೇಳಿದರೆ ಇದನ್ನು ಟ್ರೈನಿಂಗ್ ಕೊಡುವಂತಹ ಒಂದು ಗರಡಿ ಮನೆ ಆಗಿರ್ತದೆ ಸ್ನೇಹಿತರೆ. ನೆನಪಿಟ್ಕೋಬೇಕು, ಗರಡಿ ಮನೆ ಅಂದರೆ ತರಬೇತಿ ಮೈದಾನ ಅಥವಾ ವ್ಯಾಯಾಮ ಶಾಲೆ. ಯಾರೆಲ್ಲ FDA SDA ಎಕ್ಸಾಮ್ಗಳಿಗೆ ಓದ್ತಾ ಇದ್ದೀರಾ, ಸೆಕೆಂಡ್ ಪೇಪರ್ ಕನ್ನಡದಲ್ಲಿ ಕೇಳ್ಬೋದು ಗರಡಿ ಮನೆ ಅಂದರೆ ಏನು ಅಂತ. ತರಬೇತಿ ಮೈದಾನ ಮತ್ತು ವ್ಯಾಯಾಮ ಶಾಲೆ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ವಿಶೇಷವಾಗಿ ಇದು ಹಳೆಯ ಮೈಸೂರು ಪ್ರದೇಶಗಳು, ಯಾಕಂದರೆ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಿದ್ದು ಅಲ್ಲೇ ಅಲ್ವಾ, ಅನಾದಿ ಕಾಲದಿಂದ ಬಂದಿರೋದ್ರಿಂದ ಅತಿ ಹೆಚ್ಚಾಗಿ ಮೈಸೂರಿನ ಹಳೆಯ ಒಂದು ಮೈಸೂರಿನ ಭಾಗದಲ್ಲಿ ಇದನ್ನು ಯೂಸ್ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಇದು ಯೋಧ ತರಬೇತಿ ಮತ್ತು ದೈಹಿಕ ಸಂಸ್ಕೃತಿಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಇವೆಲ್ಲ ಏನು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳೋದು ಬೇಕಾಗಿಲ್ಲ, ಜಸ್ಟ್ ಗರಡಿ ಮನೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಈಗ ಆಲ್ರೆಡಿ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟನಲ್ಲ, ಅದೇ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಬರೋದು ನಮಗೆ ಒಂದು ವೀರಗಾಸೆ. ಇದೊಂದು ಪೂರ್ಣ ಯುದ್ಧ ವ್ಯವಸ್ಥೆಯ ಬದಲು ಒಂದು ಸಮರ ನೃತ್ಯ ಪ್ರಕಾರ. ಅಂದರೆ ಇದು ಯುದ್ಧಕ್ಕಿಂತ ಒಂದು ನೃತ್ಯ ಪ್ರಕಾರ. ಇದನ್ನು ಒಂದು ಸಮರ ಕಲೆಗಳನ್ನು ತೋರಿಸೋದಕ್ಕೋಸ್ಕರ ಈ ವೀರಗಾಸೆಯನ್ನು ಶುರು ಮಾಡ್ತಾ ಬರ್ತಾರೆ ಸ್ನೇಹಿತರೆ. ದಸರಾ ಹಬ್ಬಗಳ ಟೈಮಲ್ಲಿ ಆಗಿರ್ಬೋದು, ಬೇರೆ ಬೇರೆ ವಿಶೇಷತೆ ಸಂದರ್ಭದಲ್ಲಿ ಇವುಗಳನ್ನು ಯೂಸ್ ಮಾಡ್ತಾ ಬರ್ತಾನೆ. ಜಸ್ಟ್ ವೀರಗಾಸೆ ಅನ್ನೋದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಅಂತ ನೆನಪಲ್ಲಿಕೊಂಡಿರಬೇಕಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಈ ದಕ್ಷಿಣ ಭಾರತದ ಪ್ರಮುಖ ಸಮರ ಕಲೆಗಳಾಗಿರ್ತವೆ ಸ್ನೇಹಿತರೆ, ನೆನಪಲ್ಲಿಟ್ಕೋಬೇಕಾಗ್ತದೆ. ಸೊ ಮೊದಲೇದು ಕಲಾರಿ ಪಯಟ್ಟು ಅನ್ನೋದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಮರ ಕಲೆ ಆಗಿರ್ತದೆ. ಇಲ್ಲಿ ಒಂದು ವಿಶೇಷತೆ ಇದು ನೋಡಿ, ಅತ್ಯಂತ ಹಳೆಯ ಮತ್ತು ಸಂಪೂರ್ಣ ವ್ಯವಸ್ಥೆ. ಅಂದರೆ ಆಯುಧಗಳಾಗಿರ್ಬೋದು, ಹೊಡೆತಗಳಾಗಿರ್ಬೋದು, ಬಡಿತಗಳಾಗಿರ್ಬೋದು, ಗುಣಪಡಿಸೋದಾಗಿರ್ಬೋದು, ಯುದ್ಧ ಆಗಿರ್ಬೋದು, ಹಲವಾರು ಅಂಶಗಳು. ಮತ್ತು ಇದರಲ್ಲಿ ಒಂದು ದೈಹಿಕತೆಯೂ ಸಹ ಇತ್ತು, ದೈವತ್ವನೂ ಸಹ ಇತ್ತು, ಎಲ್ಲನೂ ಸಹ ಇದೆ ಅದರಲ್ಲಿ ಸಂಬಂಧಪಟ್ಟಿದ್ದು. ಈ ಕಲಾರಿ ಪಯಟ್ಟು ಅನ್ನೋದು ಕೇರಳ ರಾಜ್ಯದಲ್ಲಿ ಕಂಡುಬರೋದು. ಅತ್ಯಂತ ಹಳೆಯದು ಸಮರ ಕಲೆ ಯಾವುದು ಅಂತ ಮುಂದೊಂದಿನ ಪ್ರಶ್ನೆ ಆದರೂ ಆಗ್ಬೋದು. ನೋಡಿ, ಇವೆಲ್ಲ UPSC ಟಾಪಿಕ್ ಸ್ನೇಹಿತರೆ. ಯಾಕಂದರೆ 402 ಪೇಪರು UPSC ರೇಂಜಿಗೆ ಟಚ್ ಮಾಡಿದರು ಅವರು. ಸೊ ಮುಂದೆ ಬರುವಂತಹ ಒಂದು PSI KSP ಡಿಪಾರ್ಟ್ಮೆಂಟ್ ನಡೆಸಿದ್ರು ಸಹ, ಫಸ್ಟ್ KSP ಡಿಪಾರ್ಟ್ಮೆಂಟ್ ಏನು ಎಕ್ಸಾಮ್ ಆಯಿತು, ಸ್ಕ್ಯಾಮ್ ಆಯ್ತಲ್ಲ 545 ಪೇಪರ್, ಅದೂ ಅಷ್ಟೇ UPSC ಪೇಪರನ್ನು ಟಚ್ ಮಾಡಿದ್ರು ಸ್ನೇಹಿತರೆ. ಮುಂದೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ UPSC ಟಚ್ ಮಾಡಿಲ್ಲ ಅಂದ್ರೂ ಸ್ವಲ್ಪ ಅದಕ್ಕಿಂತ ಕೆಳಗಡೆ ರೇಂಜಿಗೆ ಕೊಟ್ಟರಲ್ಲೂ ಸಹ ಇಂಥ ಟಾಪಿಕ್ಗಳ ಮೇಲೆ ಪ್ರಶ್ನೆಯನ್ನು ತೆಗಿತಾನೆ. ಸೊ ಯಾವತ್ತೂ ನಾವು ಆಪ್ಷನನ್ನು ತೊಗೊಳ್ತಾ ಹೋಗ್ಬಾರ್ದು. ಒನ್ ವರ್ಡಲ್ಲೂ ಓದಿರಬೇಕು, ಸ್ಟೇಟ್ಮೆಂಟ್ ಬೇಸ್ಡ್ ಓದಿರಬೇಕು. ಸ್ಪೆಷಲ್ ಟಾಪಿಕ್ಸ್ಗಳಿಗೂ ಅತಿ ಹೆಚ್ಚಾಗಿ ನೀವು ಗಮನವನ್ನು ಕೊಟ್ಟಿದ್ರೆ ಮಾತ್ರ ಈ ಸಲ ಕೆಲಸ ತೊಗೊಳ್ತೀರಾ. ನಮ್ಮ ಟಾರ್ಗೆಟ್ ಏನು, ಮಿಷನ್ 500, ಅದರಲ್ಲಿ ನೀವು 499+1 ಅಭ್ಯರ್ಥಿ ನೀವು ಆಗೋದಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಸೊ ತುಂಬ ಕೇರ್ಫುಲ್ಲಾಗಿ ನೀವು ಓದ್ಕೊಳ್ತಾ ಬರಬೇಕಾಗುತ್ತೆ. ಸೊ ಇಲ್ಲಿ ದಕ್ಷಿಣ ಭಾರತದ ಪ್ರಮುಖ ಸಮರ ಕಲೆಗಳು ಅಂತ ಬಂದಾಗ ಮೊದಲೇದು ಕಲಾರಿ ಪಯಟು, ಅತ್ಯಂತ ಹಳೆಯದಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಎರಡನೇದು ಸಿಲಂಬಮ್. ನೋಡಿ, ಇದು ಪ್ರಶ್ನೆ ಆಗಿದೆ, ಆಲ್ರೆಡಿ ನಿಮಗೆ ಒಂದು ಇಮೇಜ್ ತೋರಿಸಿದ್ನಲ್ಲ, ಅದರಲ್ಲಿ ಪ್ರಶ್ನೆ ಆಗಿದೆ. ಸಿಲಂಬಮ್ ಇದು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಟ್ಟಿರೋದು. ಇದು ಬಿದರಿನ ಸಿಬ್ಬಂದಿ ಹೋರಾಟದ ಮೇಲೆ ಕೇಂದ್ರೀಕರಿಸುವಂತಹ ಒಂದು ಕಲೆ ಆಗಿರ್ತದೆ ಸ್ನೇಹಿತರೆ. ಬಿದರಿನ ಸಿಬ್ಬಂದಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸದ್ಯಕ್ಕೆ ಜಸ್ಟ್ ಸಿಲಂಬಮ್ ತಮಿಳುನಾಡಿಗೆ ಸಂಬಂಧಪಟ್ಟಿದಂತ ನೆನ್ಪಿಟ್ಕೊಳ್ಳಿ. ಕೆಲವೊಮ್ಮೆ KPSC ಹೆಂಗನ ಡೆಪ್ತಾಗಿ ಕೇಳಿದಾಗ ಈ ಸ್ಟೇಟ್ಮೆಂಟ್ಗಳನ್ನು ಸಹ ಕೇಳ್ತಾ ಬರ್ತಾನೆ. ಅಷ್ಟೊಂದು ಡೆಪ್ತಿಗೆ ಹೋಗಲ್ಲ, ತೀರಾ ಪೇಪರ್ ಟಫ್ ಇದ್ದಾಗ ಅಷ್ಟೇ ಡೆಪ್ತಿಗೆ ಹೋಗ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಆದಿಮುರಾಯಿ ಅನ್ನೋದು ಇದು ತಮಿಳುನಾಡಿಗೆ ಸಂಬಂಧಪಟ್ಟಂತಹ ಒಂದು ಖಾಲಿ ಕೈಯಿಂದ ಮಾಡುವಂತಹ ಯುದ್ಧ
ಮತ್ತು ನಿರ್ಣಾಯಕ ಹೊಡೆತಗಳಾಗಿರ್ತವೆ ಸ್ನೇಹಿತರೆ, ಖಾಲಿ ಕೈಯಿಂದ ನೆನ್ಪಿಟ್ಕೋಬೇಕಾಗ್ತದೆ. ಇಲ್ಲಿ ಅದಿಮುರೈ ಅನ್ನೋದು ತಮಿಳುನಾಡು, ಸಿಲಂಬಂ ಅನ್ನೋದು ತಮಿಳುನಾಡು, ಕಲಾರಿಪಯಟ್ಟು ಅನ್ನೋದು ಕೇರಳ ಸ್ನೇಹಿತರೆ. ನಂತರ ಇನ್ನೊಂದು ಬರೋದು ವರ್ಮಕಲಾಯಿ. ವರ್ಮಕಲಾಯಿ ಅನ್ನೋದು ಇದು ತಮಿಳುನಾಡು ಮತ್ತು ಕೇರಳ ಎರಡರಲ್ಲೂ ಸಹ ಬರುವಂತಹ ಒಂದು ಕಲೆ ಆಗಿರ್ತದೆ. ಇದು ಒತ್ತಡದ ಬಿಂದು ಹೋರಾಟ ಮತ್ತು ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ತದೆ. ಜಸ್ಟ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇದೊಂದು ಮೆಂಟರಿಂಗ್ ಕ್ಲಾಸಸ್ ಆಗಿರೋದ್ರಿಂದ ಏನು ಓದಬೇಕು, ಹೇಗೆ ಓದಬೇಕು, ಮುಂದಿನ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ನೀವು ಯಾವ ರೀತಿ ತಯಾರಿ ನಡೆಸಿರ್ಬೇಕಂತ ಮಾತ್ರ ನಾನು ಎಲ್ಲ ಸ್ಪೆಷಲ್ 100 ಟಾಪಿಕ್ಸಲ್ಲಿ ವೀಡಿಯೋಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಪ್ರತಿಯೊಂದು ನೀವು ಅಪ್ಡೇಟ್ ಮಾಡಿಕೊಂಡು ಪದೇ ಪದೇ ರಿವಿಷನ್ ಮಾಡ್ತಾ ಇದ್ದಲ್ಲಿ ನಿಮಗೆ ನೆನಪುಳಿತಾ ಬರ್ತದೆ. ವರ್ಮಕಲೆಯಲ್ಲಿ ಏನು ಅರ್ಥ ಮಾಡ್ಕೊಳ್ಳೋದೇನಿಲ್ಲ, ವರ್ಮಕಲೆ ತಮಿಳುನಾಡಿಗೆ ಸಂಬಂಧಪಟ್ಟಿದ್ದು ಅಥವಾ ಕೇರಳಗೆ ಸಂಬಂಧಪಟ್ಟಿದ್ದು, ಸಿಲಂಬಂ ತಮಿಳುನಾಡಿಗೆ ಸಂಬಂಧಪಟ್ಟಿದ್ದಂಥ ಪದೇ ಪದೇ ರಿವಿಷನ್ ಮಾಡ್ತಾ ಇದ್ದರೆ ನಿಮಗೆ 1 ಅಂಕಗಳು ಒಂದಲ್ಲ ಒಂದು ಮುಂದಿನ ಎಕ್ಸಾಮ್ಗಳಲ್ಲಿ ಸಿಗ್ತದೆ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಸ್ಪೆಷಲ್ 100 ಟಾಪಿಕ್ಸ್ಗಳಲ್ಲಿ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ. ಅದನ್ನು ಬಿಟ್ಟರೆ ನಮ್ಮ ಒಂದು ಮಿಷನ್ 500 ಒಂದು ವೈಯಕ್ತಿಕ ಮಾರ್ಗದರ್ಶನದ ಬ್ಯಾಚ್ ವಾಟ್ಸಪ್ ಬ್ಯಾಚಲ್ಲೂ ಸಹ ಅಷ್ಟೇ, ಅಲ್ಲಿ ತಿಳಿಸಿರುವಂಥ ಅಂಶಗಳು ಪ್ರಶ್ನೆಗಳಾಗ್ತಾ ಇದೆ ಸ್ನೇಹಿತರೆ. ಸೊ ನಿಮಗೆ ಏನೇ ಬೇಕಂದ್ರೂ ಟೆಲಿಗ್ರಾಮ್, ಯೂಟ್ಯೂಬ್ ಪ್ಲಸ್ ನಮ್ಮ ವಾಟ್ಸಪ್ ಪೇಯ್ಡ್ ಗ್ರೂಪಿಗೆ ಜಾಯ್ನ್ ಆಗಿ ದಯವಿಟ್ಟು ನಿಮ್ಗೆ ಏನು ಬೇಕು ಎಕ್ಸಾಮ್ ಓರಿಯೆಂಟೆಡ್ ಎಲ್ಲ ಸಹ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ಆಥರ್ವೈಸ್ ಪರ್ಫೆಕ್ಟ್ ಆಗಿದ್ದು ಎಲ್ಲ ಸಹ ಸ್ಕೋರ್ಗಳನ್ನ ನೀವು ಚೆನ್ನಾಗಿ ಆಗ್ತಿದೆ ಅಂದರೆ ಇಟ್ಸ್ ಓಕೆ, ನೀವು ಸೆಲ್ಫ್ ಸ್ಟಡಿನೇ ಮಾಡ್ಕೊಳ್ಳಿ. ಇನ್ನೂ ನಾವು ಪರ್ಫೆಕ್ಟ್ ಇಲ್ಲ ಸರ್, ಒಂದು ಗೈಡ್ಲೈನ್ಸ್ ಬೇಕು ಅನ್ನೋರು ಮಾತ್ರ ನಮ್ಮ ಒಂದು ಪೇಯ್ಡ್ ಗ್ರೂಪಿಗೆ ಮುಂದೆ ಬರುವಂಥ ಬ್ಯಾಚ್ಗಳಲ್ಲಿ ನೀವು ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರೆ. ಸದ್ಯಕ್ಕೆ ಯಾವುದೇ ಥರ ಬ್ಯಾಚಸ್ ಇಲ್ಲ, ಮುಂದೆ ಬರುವಂಥ ಕ್ವಿಕ್ ರಿವಿಷನ್ ಬ್ಯಾಚ್ ಅಷ್ಟೇ ಶುರು ಆಗ್ತಾ ಬರ್ತಿದೆ. ಆದಷ್ಟು ಬೇಗ ಶುರು ಮಾಡ್ತೀನಿ ಅದನ್ನು. ಸೊ ಉತ್ತರ ಭಾರತದ ಪ್ರಮುಖ ಸಮರ ಕಲೆಗಳು ಅಂತ ಬರ್ತದೆ. ಇಲ್ಲಿ ನಮಗೆ ಉತ್ತರ ಭಾರತದಲ್ಲಿ ಅಂತ ಬಂದ ತಕ್ಷಣ ಯಾವೆಲ್ಲ ಬರ್ತವೆ ನೋಡಿ, ಇದು ಪ್ರಶ್ನೆ ಆಗಿದೆ. ಈಗ ಒಂದು ಇಮೇಜ್ ತೋರಿಸಿದ್ನಲ್ಲ 402 ಪೇಪರಲ್ಲಿ ಗಡ್ಕ, ಇದು ಪಂಜಾಬ್ ರಾಜ್ಯದಲ್ಲಿ ಬರುವಂತಹ ಒಂದು ಸಿಖ್ ಯೋಧರ ಶಸ್ತ್ರಾಸ್ತ್ರ ಆಧಾರಿತ ಒಂದು ಸಮರ ಕಲೆ ಆಗಿರ್ತದೆ ಸ್ನೇಹಿತರೆ. ಸಿಖ್ ಅಂದ ತಕ್ಷಣ ಪಂಜಾಬ್ ಅಂತ ನೆನಪು. ಓಕೆ, ಗಡ್ಕ ಅನ್ನೋದು ಪಂಜಾಬಲ್ಲಿ ಕಂಡುಬರುವಂಥದ್ದು. ಇನ್ನು ಕುಸ್ತಿ, ಇದು ಉತ್ತರ ಭಾರತದಲ್ಲಿ ಸಂಪೂರ್ಣವಾಗಿ ಬರ್ತದೆ. ಸೊ ಅಖಾಡಗಳಲ್ಲಿ ಅಭ್ಯಾಸ ಮಾಡುವಂತಹ ಒಂದು ಸಾಂಪ್ರದಾಯಿಕ ಕುಸ್ತಿ ಆಗಿರ್ತದೆ ಸ್ನೇಹಿತರೆ. ಕುಸ್ತಿ ಇದು ಉತ್ತರ ಭಾರತದಲ್ಲಿ ಎಕ್ಸಾಂಪಲ್ ಕೇಳ್ಬೋದು, ಕುಸ್ತಿ ಈ ಕೆಳಗಿನ ಯಾವ ಭಾಗದಲ್ಲಿ ಕಂಡುಬರುವಂತಹ ಒಂದು ಸಮರ ಕಲೆ ಆಗಿದೆ ಅಂತ. ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ ಅಥವಾ ಪಶ್ಚಿಮ ಭಾರತ, ಈ ರೀತಿ ಆಪ್ಷನನ್ನು ಕೊಡ್ತಾ ಬರುವುದು ಉತ್ತರ ಭಾರತದಲ್ಲಿ ಕಂಡುಬರುವಂತಹ ಒಂದು ಸಮರ ಕಲೆ ಆಗಿರ್ತದೆ. ಓಕೆ, ಇದು ಹಲವಾರು ರಾಜ್ಯಗಳಲ್ಲಿ ಕಂಡುಬರ್ತದೆ, ಹಾಗಾಗಿ ತಿಳಿಸ್ಕೊಡ್ತಾ ಇಲ್ಲ ಅಷ್ಟೇ. ಪಂಜಾಬು, ಹರಿಯಾಣ, ಉತ್ತರ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಇದು ಕುಸ್ತಿಯನ್ನು ನಾವು ಪೆಹಲ್ವಾನಿ ಅಂತಲೂ ಸಹ ಕರಿತೀವಿ. ಪೆಹಲ್ವಾನಿ ಅಥವಾ ಪೈಲ್ವಾನಿ ಅಂತ ಹೆಂಗೆ ಕರಿತೀವಿ ಆ ರೀತಿಯ ಹೆಸರಿಂದ ಕರಿತಾ ಬರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಬರೋದು ತೋಡ ನೋಡಿ, ಇದು ಸಹ ಪ್ರಶ್ನೆ ಇದೆ ನಿಮಗೆ 402 ಪೇಪರಲ್ಲಿ. ತೋಡ ಅನ್ನೋದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಬಿಲ್ಲುಗಾರಿಕೆ ಆಧಾರಿತ ಒಂದು ಸಮರ ಕ್ರೀಡೆ ಆಗಿರ್ತದೆ ಸ್ನೇಹಿತರೆ. ಬಿಲ್ಲುಗಾರಿಕೆ ಆಧಾರಿತ ಅನ್ನೋದನ್ನ ಇಲ್ಲಿ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗ್ತದೆ. ನೆಕ್ಸ್ಟ್ ಬರೋದು ನಮಗೆ ಪಶ್ಚಿಮ ಭಾರತ ಮತ್ತು ಮಧ್ಯ ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ಕಲೆಗಳು ತುಂಬಾ ಇಂಪಾರ್ಟೆಂಟು. ಮರ್ದಾನಿ ಖೇಲ್ ಮತ್ತು ಮಲ್ಲಕಂಬ ನೋಡಿ. ಮಲ್ಲಕಂಬ ಅಂದ ತಕ್ಷಣ ಎಲ್ರಿಗೂ ಮೈಂಡ್ ಹೋಗೋದೆ ತಮಿಳುನಾಡು ಇರ್ಬೋದು, ಇಲ್ಲ ಕೇರಳ ಇರ್ಬೋದು, ಇಲ್ಲ ಕರ್ನಾಟಕ ಇರ್ಬೋದು ಅಂತ ಹೆಸರು ಕೇಳಿ ಆ ಹೆಸರು ಸಿಮಿಲರ್ ಆಗಿದೆ, ಮಲ್ಲಕಂಬ, ವೀರಗಾಸೆ, ಗರಡಿಮನೆ ಅಂತ. ಸೊ ಮಲ್ಲಕಂಬ ಅನ್ನೋದು ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ಒಂದು ಕಂಬಗಳು ಮತ್ತು ಹಗ್ಗಗಳನ್ನು ಬಳಸಿ ಬರುವಂತಹ ಒಂದು ಶಕ್ತಿ ಪ್ರದರ್ಶನ ತೋರಿಸುವಂತಹ ಒಂದು ಸಮರ ಕಲೆ ಆಗಿರ್ತದೆ ಸ್ನೇಹಿತರೆ. ಇನ್ನೊಂದು ಮರ್ದಾನಿ ಖೇಲ್ ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥದ್ದು ನೆನಪಿಟ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ಮರ್ದಾನಿ ಮಲ್ಲಕಂಬ ಎರಡು ಮಾ ಇಂದನೇ ಶುರು ಆಗುತ್ತೆ. ಸೊ ಮರ್ದಾನಿ ಮಲ್ಲಕಂಬ ಮಹಾರಾಷ್ಟ್ರ ಅಂತ ನೀವು M ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು ಸ್ನೇಹಿತರೆ. ನೆನ್ಪುಳಿತಾ ಬರ್ತದೆ, ನಿಮ್ಗೆ ಯಾವುದೇ ಥರ ಕನ್ಫ್ಯೂಷನ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಬರೋದು ತುಂಬಾ ಇಂಪಾರ್ಟೆಂಟು, ಪೂರ್ವ ಮತ್ತು ಈಶಾನ್ಯ ಭಾರತದಲ್ಲಿ ಕಂಡುಬರುತ್ತದೆ. ಇಲ್ಲಿ ನಿಮಗೆ ಎಕ್ಸಾಂಪಲ್ ಟಫೆಸ್ಟ್ ಪ್ರಶ್ನೆ ಕೇಳಿದರೆ ಮ್ಯಾಚ್ ದಿ ಫಾಲೋಯಿಂಗ್ ಆಗಲೇ ಹೇಗೆ ಪ್ರಶ್ನೆ ಕೇಳಿದ್ದಾನೆ ಆ ರೀತಿ ಪ್ರಶ್ನೆ ಕೇಳಿದರೆ ಇವೇ 4 ಆಪ್ಷನ್ಗಳನ್ನು ನಿಮಗೆ ಕೊಡ್ತಾ ಬರ್ತಾನೆ, ಒಂದಾದರೂ ಕನ್ಫ್ಯೂಷನ್ ಮಾಡಿರ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ತಂಗಟ ಮಣಿಪುರದಲ್ಲಿ ಕಂಡುಬರುವಂತಹ ಒಂದು ಸಮರ ಕಲೆ ಆಗಿರ್ತದೆ. ಇನ್ನು ಸರಿಟೋಲ್ ಸರಕ್ ಅನ್ನೋದು ಮಣಿಪುರದಲ್ಲಿ ಕಂಡುಬರ್ತದೆ. ಇನ್ನು ಮುಕ್ನಾ ಅನ್ನೋದು ಸಹ ಮಣಿಪುರದಲ್ಲಿ ಕಂಡುಬರುವಂಥದ್ದು ಸ್ನೇಹಿತರೆ, ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಆಲ್ರೆಡಿ ನಿಮಗೆ M ಅಂತ ಹೇಳಿದೆ, ಮಲ್ಲಕಂಬ ಮತ್ತು ಮರ್ದಾನಿ ಅಂತ. ಸೊ ಮುಕ್ನಾ ಅಂತ ಬಂದ ತಕ್ಷಣ ನೆನ್ಪಿಟ್ಕೊಳಕ್ಕೆ ಹೋಗಬಾರ್ದು, ಅಲ್ಲೆರಡು ಸಹ ಮಾಯಿಂದನೇ ಶುರು ಆಗ್ತಾ ಬಂದಿದೆ, ಇದು ಮಾತ್ರ ಮೂಯಿಂದ ಶುರು ಆಗ್ತಾ ಬಂದಿದೆ. ಸೊ ಮಣಿಪುರ ಅಂತ ನೀವು ನೆನ್ಪಿಟ್ಕೋಬೇಕಾಗ್ತದೆ ಕನ್ಫ್ಯೂಷನ್ ಆದರೆ. ಓಕೆ, ಇಲ್ಲಿ ಮಣಿಪುರದಲ್ಲಿ ಸಹ ಕಂಡುಬರೋದು ಮುಕ್ನಾ ಆಗಿರ್ತದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇದು ಹೇಳಿದ ಇಂಬುಯಾನ್ ರೆಸ್ಟ್ಲಿಂಗ್ ಅಂದರೆ ಇಂಬುಯಾನ್ ಒಂದು ಕುಸ್ತಿ ಅಂತ ನಿಮಗೆ ಏನು ಹೇಳಿದ್ರಿ ಬಾಕ್ಸಿಂಗ್ಗೆ ಸಂಬಂಧಪಟ್ಟ ರೆಸ್ಟ್ಲಿಂಗ್ ಅಂತ ಬರ್ತದೆ. ಇಂಬುಯಾನ್ ರೆಸ್ಟ್ಲಿಂಗ್ ಅನ್ನೋದು ಮಿಜೋರಾಂ ರಾಜ್ಯದಲ್ಲಿ ಕಂಡುಬರುವಂಥದ್ದಾಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಎಕ್ಸಾಮಲ್ಲಿ ಯಾವ ರೀತಿ ಬೇಕಾದರೂ ನಿಮಗೆ ಪ್ರಶ್ನೆಗಳನ್ನು ಅವರು ಕೇಳ್ತಾ ಬರಲಿ, ಇಷ್ಟು ಕಲೆಗಳನ್ನು ನೀವು ಓದಿದ್ದೇ ಆದಲ್ಲಿ ಅವ್ರು ಇಫ್ ಇನ್ ಕೇಸ್ ಎಕ್ಸ್ಟ್ರಾ ಬೇರೆ ಏನಾದರೂ ಕಲೆಗಳನ್ನು ಅವರು ಕೊಟ್ಟಿದ್ದರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಸ್ನೇಹಿತರೆ. ಆವಾಗ ನಿಮ್ಮ ಪಾಡಿಗೆ ನೀವು
ಎಕ್ಸ್ಟ್ರಾನ ಓದ್ಕೊಳ್ತಾ ಬಂದಿದ್ದಾಗ ಆಪ್ಷನ್ಗಳನ್ನು ಎಲಿಮಿಟ್ ಮಾಡ್ತಾ ಬರ್ಬೇಕು. ಯಾಕಂದರೆ ಎಲ್ಲನೂ ಸಹ ಹೇಳಿರ್ತೀವಿ, ಕೆಲವೊಮ್ಮೆ ತೀರಾ ಟಫೆಸ್ಟ್ ಬಂದಾಗ ಯಾವುದಾದ್ರೂ UPSC ಪ್ರಶ್ನೆಗಳನ್ನು ಅವರು ನಿಮಗೆ ರಿಪೀಟೆಡ್ ಮಾಡಿದ್ದಾಗ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ಸು ತುಂಬಾ ಇರ್ತದೆ. ಸೊ ಆ ರೀತಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ನನ್ನ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನೀವು ಇಷ್ಟು ಅಂಶಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಸ್ವಲ್ಪ ಕನ್ಫ್ಯೂಷನ್ ಆಗೋದು ಯಾವುದು, ಚಿತ್ರಕಲೆಗಳ ಮೇಲೆ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಓಕೆ, ಇಲ್ಲಿ ಮತ್ತೆ ಇನ್ನು ತುಂಬ ಇಂಪಾರ್ಟೆಂಟ್ ಏನಿಲ್ಲ, ಒಂದು ಎರಡಿದೆ ಸ್ನೇಹಿತರೆ, ಅವೆರಡು ನೋಟ್ ಮಾಡ್ಕೊಂಬಿಡಿ, ಯಾವುದಕ್ಕೂ ಕೇಳಿದ್ರು ಕೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಲತಿಕೇಲ. ಓಕೆ, ಇನ್ನೊಂದು ಬರುತ್ತದೆ ಒಂದು ಲತಿಕೇಲ ಅಂತ. ಇದೊಂದು ವೆಸ್ಟ್ ಬೆಂಗಾಳಲ್ಲಿ ಅಂದರೆ ಕೋಲ್ಕತ್ತಾ ಅಂತ ಏನು ಕರಿತೀವಿ, ವೆಸ್ಟ್ ಬೆಂಗಾಳಲ್ಲಿ ಕಂಡುಬರುವಂತಹ ಒಂದು ಮಾರ್ಷಿಯಲ್ ಆರ್ಟ್ ಆಗಿರ್ತದೆ. ಇನ್ನೊಂದು ಪಾರಿಕಾಂಡ ಎಂಬುದು ಇದು ಸಹ ಬಿಹಾರಲ್ಲಿ ಕಂಡುಬರುವಂತಹ ಒಂದು ಸಮರ ಕಲೆ ಆಗಿರ್ತದೆ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಸಮರ ಕಲೆಗೆ ಇದನ್ನು ಸಹ ಒಂದಾಗಿರ್ತದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ನಿಮಗೆ ಕೇಳಿದರೆ ಏನು ಗೊತ್ತಾ, ತುಂಬಾ ಇಂಪಾರ್ಟೆಂಟ್ ಆಗಿರೋದು 402 ಎಕ್ಸಾಮಲ್ಲಿ ಪೇಪರಲ್ಲಿ ಆಗಿದೆಯಲ್ಲ ಪ್ರಶ್ನೆ, ಅದೇ ಪ್ರಶ್ನೆ ತುಂಬ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗ್ತಾ ಬಂದಿದೆ. ಒನ್ ವರ್ಡರ್ ಆಗಿರ್ಬೋದು, ಸ್ಟೇಟ್ಮೆಂಟಲ್ಲಿ ಆಗಿರ್ಬೋದು. ಅದನ್ನು ಬಿಟ್ಟರೆ ಈಶಾನ್ಯ ಭಾರತದನ್ನು ನೀವು ನೆನ್ಪಿಟ್ಕೊಳ್ಳಿ, ಇಷ್ಟರಲ್ಲಿ ನಿಮಗೆ ಅವರು ಕನ್ಫ್ಯೂಷನ್ ಮಾಡ್ತಾರೆ. ಇನ್ನೂ ಟಫೆಸ್ಟ್ ಹೋದಾಗ ಲತಿಕೇಲ, ಪಾರಿಖಂಡ ಅಂತ ನಿಮಗೆ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ನಮಗೆ ಭಾರತಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಮರ ಕಲೆಗಳು, ನಮಗೆ ಏಷ್ಯಾದ ಒಂದು ಖಂಡದಲ್ಲಿ ಹುಟ್ಕೊಂಡಿದ್ದು ಭಾರತದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಪ್ರಮುಖ ಸಮರ ಕಲೆಗಳಿಗೆ ಉದಾಹರಣೆ ಆಗಿರ್ತವೆ ಸ್ನೇಹಿತರೆ. ಇನ್ನು ಚಿತ್ರಕಲೆಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಓಕೆ, ಇದು ಎಲ್ಲರೂ ಸಹ ಸ್ವಲ್ಪ ಜನಕ್ಕೆ ಗೊತ್ತಿರ್ತವೆ. ಸೊ ಇಲ್ಲಿ ಪ್ರಮುಖ ಚಿತ್ರಕಲೆಗಳು ಅಂತ ಬರ್ತದೆ. ಆ ಪ್ರಮುಖ ಚಿತ್ರಕಲೆಗಳಲ್ಲಿ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದರೆ ಕಾಲಂಕಾರಿ ಚಿತ್ರಕಲೆ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ, ಆಂಧ್ರ ಪ್ರದೇಶದಲ್ಲಿ. ಇನ್ನು ಮಧುಬನಿ ತುಂಬ ಬಾರಿ ರಿಪೀಟ್ ಆಗಿದೆ, ಇದು ಬಿಹಾರದಲ್ಲಿ ಕಂಡುಬರುವಂತಹ ಒಂದು ಚಿತ್ರಕಲೆ ಆಗಿರ್ತದೆ. ಇನ್ನು ಮಂಜೂಷಾ ಚಿತ್ರಕಲೆ, ಇದು ಸಹ ಬಿಹಾರದಲ್ಲಿ ಕಂಡುಬರ್ತದೆ. ಇನ್ನು ಪಡ್ ಆಗಿರ್ಬೋದು, ವರ್ಲಿ ತುಂಬಾ ಇಂಪಾರ್ಟೆಂಟ್, ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ಒಂದು ಚಿತ್ರಕಲೆ ಆಗಿರ್ತದೆ. ಇನ್ನು ಪಿತೋರ ಪ್ರಶ್ನೆ ಆಗಿದೆ, ಗುಜರಾತ್ನಲ್ಲಿ ಕಂಡುಬರ್ತದೆ. ಇನ್ನು ಪಟ್ಟಾಚಿತ್ರ ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥದ್ದಾಯಿತು. ಇನ್ನು ಕಾಂಗ್ರಾ ಅಂತ ಬಂದಾಗ ಹಿಮಾಚಲ ಪ್ರದೇಶದಲ್ಲಿ, ಕಾಂಗ್ರಾ, ಕುಲು, ಸ್ಪೀಟಿ ಅಂತೆಲ್ಲ ನೀವು ಜಿಯೋಗ್ರಫಿಲಿ ಓದಿರ್ತೀರ ಸ್ನೇಹಿತರೆ. ಓಕೆ, ಪಾಸಸ್ಗಳು, ಪ್ರಮುಖ ಕಣಿವೆ ಮಾರ್ಗಗಳಂತೆಲ್ಲ ಬರ್ತವೆ. ಸೊ ಕಾಂಗ್ರಾ ಬಗ್ಗೆ ನೀವು ಓದಿಲ್ಲ ಅಂದರೂ ಸಹ ಆಪ್ಷನ್ ನೋಡಿ ಹಿಮಾಚಲ ಪ್ರದೇಶ ಅಂತ ನೀವು ಗೆಸ್ ಮಾಡ್ತಾ ಬರ್ಬೋದು. ಇನ್ನು ಬನಿತನಿ, ಕಿಸನ್ಗರ್ ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದಾಗಿರ್ತದೆ. ಇನ್ನು ಕಾಳಿಘಾಟ್ ಮತ್ತು ತಂಕ ಮತ್ತು ಕಾಲಂ ಮೇಜಾತ್, ಇದು ಓದ್ಕೊಳ್ಳಿ, ಕಾಲಂ ಮೇಜಾತ್. ಯಾಕಂದರೆ ನೀವು ಯಾವುದೇ ಓದಿ ಸೌತ್ ಇಂಡಿಯಾ ಅಂದರೆ ನಮಗೆ ದಕ್ಷಿಣ ಭಾರತದ ಬಗ್ಗೆ ನಿಮ್ಗೆ ಏನೇ ಅಂಶಗಳು ಸಿಕ್ಕಿದ್ರು ಸಹ ಅವುಗಳ ಓದಲೇಬೇಕಾಗ್ತದೆ ಸ್ನೇಹಿತರೆ. ಫಸ್ಟ್ ಪ್ರಿಫರೆನ್ಸ್ ಅವರು ಅದಕ್ಕೆ ಕೊಡ್ತಾ ಬರ್ತಾರೆ. ಓಕೆ, ಇನ್ನು ನಮಗೆ ಆಂಧ್ರ ಪ್ರದೇಶದಲ್ಲಿ ಒಂದು ಬಿಟ್ಟು ಹೋಯ್ತು, ಅಲ್ಲಿ ಏನು ಸಮರ ಕಲೆ ಆಂಧ್ರ ಪ್ರದೇಶದಲ್ಲೂ ಸಹ ಒಂದಿದೆ, ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅದನ್ನು ಬಿಟ್ಟರೆ ಒಂದು ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದು ನಿಕೋಬರಲ್ಲೂ ಸಹ ಒಂದು ಕಂಡು ಬರ್ತದೆ ಸ್ನೇಹಿತರೆ, ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ಇಷ್ಟು ಓದ್ಕೊಂಡಿರಬೇಕು. ಪ್ರಮುಖ ಚಿತ್ರಕಲೆಗಳು ಅಂತ ಬಂದಾಗ ಇಷ್ಟು ಸಹ ಕಂಠಪಾಠ ಮಾಡಲೇಬೇಕಾಗ್ತದೆ. ನೀವು ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿರೋದು ಕಾಲಂಕಾರಿ, ಮಧುಬನಿ, ಮಂಜೂಷಾ ಮತ್ತು ಪಿತೋರ ಆಗಿರ್ಬೋದು, ನಂತರ ಕಾಲ ಮೇಜತ್ತು ಆಗಿರ್ತದೆ ಸ್ನೇಹಿತರೆ. ಬಟ್ ಎಲ್ಲನೂ ಸಹ ನೀವು ಓದ್ಕೊಂಡಿರಿ, ನಿಮ್ಮ ಅಂಕಗಳು ಯಾವುದೇ ಕಾರಣಕ್ಕಿಲ್ಲಿ ಮಿಸ್ ಆಗ್ತಾ ಬರಬಾರ್ದು. ಓಕೆ, ನಿಮಗೆ ಆಲ್ರೆಡಿ ಹೇಳಿದಾಗೆ ಒಂದು ನಿಕೋಬಾರ್, ಕೇಂದ್ರಾಡಳಿತ ಪ್ರದೇಶ ಅಂತ ನಾವು ಅಂಡಮಾನ್ ನಿಕೋಬಾರ್ ಅಂತ ಏನು ಕರಿತಾ ಬರ್ತೀವಿ, ಅಲ್ಲಿ ಸಾಲ್ದು ಅಂತ ಒಂದು ಬರ್ತದೆ ಸ್ನೇಹಿತರೆ. ಇದು ಅಂಡಮಾನ್ ನಿಕೋಬಾರಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಚಿತ್ರಕಲೆ ಆಗಿರ್ತದೆ. ಇನ್ನೊಂದು ಬರ್ತದೆ ಕತಿ. ಓಕೆ, ಕತಿ ಸಾಮು ಅಂತ ಬರುತ್ತೆ, ಇದು ಸಹ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಸಮರ ಕಲೆ ಆಗಿರ್ತದೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ಇಷ್ಟು ಸಮರ ಕಲೆಯನ್ನು ನೀವು ಓದಿದ್ದೇ ಆದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಅಂಕಗಳು ಮಿಸ್ ಆಗೋದಿಲ್ಲ ಸ್ನೇಹಿತರೆ. ಸೊ ಇಫ್ ಇನ್ ಕೇಸು ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ಇವುಗಳಲ್ಲಿ 3 ರೀತಿ ಪ್ರಶ್ನೆ ಕೇಳ್ತಾನೆ. ಒಂದು, ಹೊಂದಿಸಿ ಬರೆಯಿರಿ, ಈ ಕಡೆ ರಾಜ್ಯಗಳನ್ನು ಕೊಟ್ಬಿಟ್ಟು ಈ ಕಡೆ ನಿಮಗೆ ಸಮರ ಚಿತ್ರಕಲೆಗಳು ಅಥವಾ ನಾರ್ಮಲ್ ಚಿತ್ರಕಲೆಗಳನ್ನು ಕೊಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾ ಬರ್ತಾನೆ. ಅಥವಾ ಇತ್ತೀಚೆಗೆ ಟ್ರೆಂಡಿಂಗಲ್ಲಿರೋದೇನು ಜೋಡಿಗಳ ರೂಪದಲ್ಲಿ 4 ಜೋಡಿಗಳನ್ನು ಕೊಟ್ಬಿಟ್ಟು ಅವುಗಳ ಮುಂದೆ ರಾಜ್ಯಗಳನ್ನು ಕೊಟ್ಬಿಟ್ಟು ಎಷ್ಟು ಜೋಡಿಗಳು ಇದರಲ್ಲಿ ಸರಿಯಾಗಿದೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಅಥವಾ ಡೈರೆಕ್ಟಾಗಿ ಇಂಬೋ ಆ್ಯಂಡ್ ರೆಸ್ಲಿಂಗ್ ಯಾವ ರಾಜ್ಯದ ಒಂದು ಸಮರ ಕಲೆ ಆಗಿದೆ ಅಂತ ನಿಮಗೆ ಪ್ರಶ್ನೆಯನ್ನು ಒನ್ ವರ್ಡಲ್ಲಿ ಕೇಳ್ತಾ ಬರ್ಬೋದು ಸ್ನೇಹಿತರೆ. ಎಕ್ಸಾಮಲ್ಲಿ ನೆನಪಿಟ್ಕೊಂಡಿರಲೇಬೇಕಾಗುತ್ತೆ. ಅಥವಾ ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ಸಮರ ಕಲೆ ಯಾವುದಲ್ಲ ಇದರಲ್ಲಿ ಅಂತ ಕೇಳ್ಬಿಟ್ಟು 3 ದಕ್ಷಿಣ ಭಾರತದ ಕೊಟ್ಟು 1 ಉತ್ತರ ಭಾರತದ, ಪೂರ್ವ ಭಾರತದ ಕೊಡ್ತಾನೆ. ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಪೂರ್ವ ಅಥವಾ ಈಶಾನ್ಯ ಭಾರತದಲ್ಲಿ ಕಂಡುಬರುವಂತಹ ಒಂದು ಕಲೆಗಳಲ್ಲ, ಸಮರ ಕಲೆಗಳಂತ ಕೊಟ್ಬಿಟ್ಟು ನಿಮಗೆ ಒಂದು ದಕ್ಷಿಣ ಭಾರತದ ಆಪ್ಷನನ್ನು ಕೊಡ್ತಾ ಬರೋದು. ಯಾವ ರೀತಿ ಆದರೂ ಪ್ರಶ್ನೆ ಕೇಳಿ ನೀವು ಓದುವಂತಹ ರೀತಿ ಸರಿಯಾಗಿದ್ದಲ್ಲಿ ಖಂಡಿತ ನಿಮಗೆ ಸೋಲು ಯಾವತ್ತೂ ಇರೋದಿಲ್ಲ ಸ್ನೇಹಿತರೆ. ಅದರಲ್ಲೂ ನಮ್ಮ ಅಬ್ದಿ ಅಕಾಡೆಮಿ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಸೋಲನ್ನು ಕಾಣಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿದಿನವೂ ಸಹ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಬೇರೆ ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು ಎಫೆಕ್ಟಿವ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ನಿಮ್ಮ ಪುಸ್ತಕಗಳ ಜೊತೆ ನಾನು ಯಾವಾಗಲೂ ಹೇಳೋದು ಅಷ್ಟೇ, ನಂದೇ 100% ಓದಿ ಅಂತ ಹೇಳಲ್ಲ. ನಿಮ್ಮ ಒಂದು ಟ್ಯಾಲೆಂಟ್ ಪುಸ್ತಕಗಳನ್ನಾಗಿರ್ಬೋದು, ಓಲ್ಡ್ MCQಸ್ಗಳನ್ನು ಆಗಿರ್ಬೋದು, ನಂತರ ಕರೆಂಟ್ ಅಫೇರ್ಸ್ಗಳನ್ನು ಓದಬೇಕು. ಅದ್ರ ಜೊತೆಗೆ ನಾನು ನೀಡುವಂತಹ ಪ್ರತಿ ಅಂಶಗಳು, ಸ್ಪೆಷಲ್ 100 ಟಾಪಿಕ್ಸ್ ಆಗಿರ್ಬೋದು, ಟೆಲಿಗ್ರಾಮಲ್ಲಿ ಕೊಡುವಂಥ ಸ್ಪೆಷಲ್ ಟಾಪಿಕ್ಸ್ಗಳಾಗಿರ್ಬೋದು, ಟೆಲಿಗ್ರಾಮಲ್ಲಿ ಅಪ್ಲೋಡ್ ಆಗುವಂಥ ಡಿಫ್ರೆಂಟ್
ಡಿಫ್ರೆಂಟ್ ಕ್ವಿಜ್ಗಳಾಗಿರ್ಬೋದು ಅಥವಾ ಇತ್ತೀಚೆಗೆ ಅಪ್ಲೋಡ್ ಆಗಿರುವಂತಹ 100 ಮಾರ್ಕ್ಸ್ ಟೆಸ್ಟ್ಗಳಲ್ಲಿ ಯಾವ ಅಂಶ ನಿಮಗೆ ಗೊತ್ತಿರೋದಿಲ್ಲ ಅವುಗಳನ್ನ ನೋಟ್ ಮಾಡ್ಕೋಬೇಕು. ನಿಮ್ಮ ಜೊತೆ ನನ್ನ ಒಂದು ನಿಮ್ಮ ಪದೇ ಪದೇ ಹೇಳ್ತಾ ಇರ್ತೀನಲ್ಲ, ಯಾವಾಗಲೂ ಮೆಸೇಜಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ನಿಮ್ಮ ಪ್ರಯತ್ನದ ಜೊತೆ ನನ್ನ ಒಂದು ಮಾರ್ಗದರ್ಶನವನ್ನು ನೀವು ಪಡ್ಕೊಂಡಿದ್ದೆ ಆದಲ್ಲಿ ಖಂಡಿತ ಮಿಷನ್ 500 ನೀವು ಸಹ ಒಬ್ಬರು ಆಗಿ ಆಗ್ತೀರಾ ಸ್ನೇಹಿತರೆ. ಅದಕ್ಕೆ ನಾನು ನಿಮಗೆ ಗ್ಯಾರಂಟಿಯನ್ನು ಕೊಡ್ತಾ ಬರ್ತೀನಿ. ಆದಷ್ಟು ಬೇಗ PC ನೋಟಿಫಿಕೇಷನ್ ಖಂಡಿತ ಆಗ್ತಾ ಬರ್ತದೆ, ವಿಲೇಜ್ ಅಕೌಂಟೆಂಟು ನೋಟಿಫಿಕೇಷನ್ ಆಗ್ತಾ ಬರ್ತದೆ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ತಾ ಬನ್ನಿ. ಹಂತವಾಗಿ ಎಲ್ಲ ನೋಟಿಫಿಕೇಷನ್ಗಳು ಆಗ್ತಾ ಬರ್ತವೆ ಸ್ನೇಹಿತರೆ. ತುಂಬ ಕೇರ್ಫುಲ್ಲಾಗಿ ನೀವು ಓದ್ಕೊಳ್ತಾ ಬರಬೇಕಾಗುತ್ತೆ. ಹಾಗಾದ್ರೆ ಈಗ ಪ್ರಶ್ನೆ ಎಲ್ಲಿದೆ? ಈಗ ಕೊನೆಯದಾಗಿ ಪ್ರಶ್ನೆಯನ್ನು ನೋಡ್ತಾ ಬರೋಣ. ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟೆ ಒಂದು ಪ್ರಶ್ನೆಗೆ, ಈಗ ನೀವೇ ಉತ್ತರವನ್ನು ಹುಡುಕೊಳ್ತಾ ಬರ್ಬೋದು. ಎಸ್, ಈಗ ನೀವು ಇದನ್ನು ಪ್ರಶ್ನೆನ ಪಾಸ್ ಮಾಡಿ, ನಿಮ್ಗೆ ಆಲ್ರೆಡಿ ಸ್ವಲ್ಪ ನೆನಪಿನ ಶಕ್ತಿ ಜಾಸ್ತಿ ಇದ್ದರೆ ಈಗಲೇ ಇದಕ್ಕೆ ಉತ್ತರ ಹುಡುಕೊಳ್ಳಿ, ಅಥವಾ ಒಂದ್ಸಲ ರಿವಿಷನ್ ಮಾಡಿ ಈ ಪ್ರಶ್ನೆಯ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ಅಥವಾ ಟೆಲಿಗ್ರಾಮಲ್ಲೂ ಸಹ ಈ ಪ್ರಶ್ನೆ ಹಾಕಿರ್ತೀನಿ, ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಬರ್ಬೋದು. ಓಕೆ, ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಗಟ್ಕ ಅನ್ನೋದು ಪಂಜಾಬ್ನಲ್ಲಿ ಕಂಡುಬರುವಂತಹ ಒಂದು ಕಲೆ ಅಂತ ನಿಮಗೆ ತಿಳಿಸ್ಕೊಟ್ಟು, ಇದು ಸಹ ಇದೆ. ಇನ್ನು ತೋಡ ಅನ್ನೋದು ಮಧ್ಯಪ್ರದೇಶ ಅಂತಿದೆ ಸ್ನೇಹಿತರೆ, ಸ್ವಲ್ಪ ಡೌಟ್ ಇದೆ, ನೋಡ್ತಾ ಬರೋಣ. ಇನ್ನು ಇಂಬುಯಾನ್ ರೆಸ್ಲಿಂಗ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮಣಿಪುರದಲ್ಲಿ 3 ತಿಳಿಸ್ಕೊಟ್ಟೆ, ಒಂದು ಮಿಜೋರಾಮಲ್ಲಿ ತಿಳಿಸ್ಕೊಟ್ಟಿದೆ, ಅದೇ ಇಂಬುಯಾನ್ ರೆಸ್ಲಿಂಗ್. ಇನ್ನೊಂದು ಮಣಿಪುರ ನಿಮಗೆ ಟ್ರಿಕ್ಸ್ ಹೇಳಿದ್ದೆ ನೆನ್ಪು ಬಂದ್ಬೇಕು ಈಗ ಮೊಕ್ನೋ ಅಂತ. ಓಕೆ, ನೆನ್ಪು ಬಂದ್ಬಿಡ್ಬೇಕು. ಓಕೆ, ಹಾಗಾದರೆ ಇಂಬುಯಾನ್ ರೆಸ್ಲಿಂಗ್ ಅನ್ನೋದು ಮಿಜೋರಾಮಲ್ಲಿ ಕಂಡುಬರುವಂಥದ್ದು. ನಂತರ ಸಿಲಂಬಂ ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು. ಕೆಲವೊಮ್ಮೆ ಕೇಳ್ಬೋದು ಇಂಬುಯಾನ್ ರೆಸ್ಲಿಂಗ್ ಈ ಕೆಳಗಿನ ಯಾವ ರಾಜ್ಯದ ಸಮರ ಕಲೆ ಅಂತ. ನಿಮಗೆ ಮಿಜೋರಾಂ ಕೊಟ್ಬಿಟ್ಟು ಬೇರೆದರಲ್ಲಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಅಥವಾ ನಿಮಗೆ ಮಹಾರಾಷ್ಟ್ರ ಕೊಟ್ಟಿರ್ತಾನೆ, ಅವಾಗ ನಿಮಗೆ ಗೆಸ್ ಮಾಡಬೇಕು ಇಂಬುಯಾನ್ ಈ ಥರ ಎಲ್ಲ ನೇಮ್ಗಳು ಬರೋದು ಈಶಾನ್ಯ ಭಾರತದಲ್ಲಿ ಅಂತ ಹೇಳ್ಬಿಟ್ಟು ಉತ್ತರವನ್ನು ಇದನ್ನು ಹುಡುಕೋಬೇಕು ಸ್ನೇಹಿತರೆ. ಈಗ ಈ ಥರ ಸ್ಕಿಲ್ ನಿಮಗೆ ಯಾವಾಗ ಬರುತ್ತೆ ಅಂದರೆ, ಎಷ್ಟು ಪ್ರಶ್ನೆಗಳನ್ನು ಬರೀ ಒಂದೊಂದು ಪ್ರಶ್ನೆಗಳನ್ನು ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತೀರಾ, ನಿಮ್ಮ ಒಂದು ಮೈಂಡಿಗೆ ವರ್ಕನ್ನು ಜಾಸ್ತಿ ಕೊಡ್ತಾ ಬರ್ತೀರಾ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕಾದ್ರೆ, ಅವಾಗಿಂತ ಐಡಿಯಾಸ್ಗಳು ಬರ್ತವೆ. ನೀವು ಸುಮ್ಮನೆ ಬುಕ್ ಓದ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ಪಾಸ್ ಆಗೋದಿಲ್ಲ ಸ್ನೇಹಿತರೆ. ಎಫೆಕ್ಟಿವ್ ಸ್ಟಡಿ ಇರಬೇಕು, ಓಲ್ಡ್ ಕ್ವಶನ್ ಪೇಪರ್ ಚೆನ್ನಾಗಿ ಬಿಡಿಸ್ತಾ ಇರಬೇಕು, ಮತ್ತು ಮಾಕ್ ಟೆಸ್ಟ್ಗಳನ್ನು ಬರಿತಾ ಇರಬೇಕು. ಓಕೆ, ಇಲ್ಲಿ ಸಿಲಂಬಂ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ತಮಿಳುನಾಡಿನಲ್ಲಿ ಕಂಡುಬರುವಂತಹ ಒಂದು ಕಲೆ ಆಗಿರ್ತದೆ. ಹಾಗಾದರೆ ತೋಡ ಅನ್ನೋದು ಎಲ್ಲಿ ಕಂಡುಬರ್ತದೆ? ಹಿಮಾಚಲ ಪ್ರದೇಶ. ನಿಮಗೆ ಹೇಳಿದ್ದೀನಿ, ತೋಡ ಅನ್ನೋದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಸಮರ ಕಲೆ ಆಗಿರ್ತದೆ ಅನ್ನೋದನ್ನ ನೆನ್ಪಿಟ್ಕೋಬೇಕಾಗ್ತದೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇಷ್ಟು ಸಹ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್. ಓಕೆ, ಇಷ್ಟು ಅಂಶಗಳನ್ನು ಸಹ ನೀವು ಕಡ್ಡಾಯವಾಗಿ ಎಕ್ಸಾಮ್ ಓರಿಯೆಂಟೆಡ್ ತಿಳಿಸ್ಕೊಡ್ತಾ ಬಂದಿದ್ದೀನಿ. ನಮಗೆ ಇನ್ನೂ ಸಹ ಓದ್ತವ್ರು ಇನ್ನೂ ತುಂಬಾ ಸಿಗ್ತಾವೆ ಸ್ನೇಹಿತರೆ. ಇನ್ನೊಂದು ಬರುತ್ತೆ, ಒಂದು ಕುಟ್ಟು ಅಂತ. ಓಕೆ, ಕುಟ್ಟು ವರೈಸೈ ಅಂತ ಒಂದು ಬರುತ್ತೆ, ಇದು ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು. ಬಟ್ ಇದನ್ನು ಕೇಳೋದಿಲ್ಲ, ಜಸ್ಟ್ ನೆನ್ಪಿಟ್ಕೊಳ್ತಾ ಬಂದರೆ ಸಾಕಾಗಿರ್ತದೆ. ಸೊ ಇಷ್ಟು ಅಂಶಗಳನ್ನು ಸಹ ನೀವು ಓದಿದ್ದೇ ಆದಲ್ಲಿ ಒಂದು ಸಮರ ಕಲೆಗಳು, ಚಿತ್ರಕಲೆಗಳಲ್ಲಿ ನಿಮಗೆ ಅಂಕಗಳು ಒಂದಲ್ಲ ಒಂದು ರೀತಿಯಲ್ಲಿ 1 ಅಥವಾ 2 ಅಂಕಗಳು ಮುಂದಿನ ಎಕ್ಸಾಮ್ಗಳಲ್ಲಿ, 1 ವರ್ಷದಲ್ಲಿ ನಡೆಯುವಂಥ ಎಕ್ಸಾಮ್ಗಳಲ್ಲಿ ಖಂಡಿತ ಬಂದೇ ಬರ್ತವೆ ಸ್ನೇಹಿತರೆ. ಅದಕ್ಕೆ ನಾನು ನಿಮಗೆ ಗ್ಯಾರಂಟಿಯನ್ನು ಕೊಡ್ತಾ ಬರ್ತೀನಿ. ಸೊ ನೀವು ಮಾಡಬೇಕಿರೋದು ಯಾವ ರೀತಿ ಓದ್ಕೋಬೇಕು, ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಲ್ಲ, ಪ್ರಶ್ನೆ ಪತ್ರಿಕೆ ಎಷ್ಟಾಗುತ್ತೋ ಅಷ್ಟು ಎಫೆಕ್ಟಿವ್ ಆಗಿ ಓದ್ತಾ ಬರಬೇಕು ಸ್ನೇಹಿತರೆ. ಇಲ್ಲಾಂದರೆ ಆಗೋದಿಲ್ಲ. ಪುಸ್ತಕಗಳ ನಾಲೆಡ್ಜು ನಿಮಗೆ ಇದು ಓನ್ಲಿ ಫಾರ್ ಆವರೇಜ್ ಸ್ಕೋರ್ ಮಾಡೋದಕ್ಕೋಸ್ಕರ. ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಓನ್ ಅನಾಲಿಸಿಸ್ ಸ್ಕಿಲ್ ಆಗಿರ್ಬೋದು, ಮತ್ತು ಪ್ರಶ್ನೆ ಪತ್ರಿಕೆಗಳು, ಮಾಕ್ ಟೆಸ್ಟ್, ಇಷ್ಟು ಅಂಶಗಳನ್ನು ಸಹ ಅಷ್ಟೇ ನಿಮಗೆ ಹಂತವಾಗಿ ಪ್ರತಿ ವಿಡಿಯೋದಿಂದ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಯಾವ ರೀತಿ ಟಾಪಿಕ್ಸ್ಗಳನ್ನು ನಿಮಗೆ ಓದ್ಕೋಬೇಕಂತ ಸ್ಟಡಿ ಟಿಪ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ನೋಟಿಫಿಕೇಷನಿಗೆ ಆದಷ್ಟು ಬೇಗ ನೋಟಿಫಿಕೇಷನ್ಗಳು ಆಗ್ತವೆ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ರಿವಿಷನ್ ಮಾಡಬೇಕು. ನೀವು ಎಷ್ಟೇ ಓದಿದ್ರು ಎಷ್ಟು ರಿವಿಷನ್ ಮಾಡ್ತಾ ಇದ್ರೆ ಮಾತ್ರ ನಿಮಗೆ ಅಂಕಗಳು ಜಾಸ್ತಿ ಆಗ್ತಾ ಬರ್ತವೆ ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಹಳೆ ವೀಡಿಯೋಸ್ 11 ವೀಡಿಯೋಗಳಿದೆ, 11 ವೀಡಿಯೋಗಳನ್ನು ನೋಡ್ತಾ ಬನ್ನಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗ್ತಾ ಬನ್ನಿ. ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಇದನ್ನು ಶೇರ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಮತ್ತು ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟು ಸಹ ನೀವು ಮಾಡ್ತಾ ಬರ್ಬೋದು ಸ್ನೇಹಿತರೆ. ಈ ವಿಡಿಯೋ ಯೂಸ್ಫುಲ್ ಇದೆ, ಎಕ್ಸಾಮ್ ಓರಿಯೆಂಟೆಡ್ ಹೇಳಿದ್ದೀನಿ ಅನ್ನೋದಾದರೆ ದಯವಿಟ್ಟು ಕಮೆಂಟನ್ನು ಮಾಡ್ತಾ ಬರಬೇಕಾಗುತ್ತೆ. ಸೊ ಏನೇ ಡೌಟ್ ಇದ್ದರೂ ಸಹ ನೀವು ನಮ್ಮ ನಂಬರ್ ಮೇಲ್ಗಡೆ ಆಲ್ರೆಡಿ ತಿಳಿಸ್ಕೊಟ್ಟಲ್ಲ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಟೈಮಲ್ಲಿ, ಆ ನಂಬರ್ಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಅಥವಾ ಡೈರೆಕ್ಟ್ ಕಾಲು ಸಹ ಮಾಡಿ ನೀವು ತಿಳ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಏನೇ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಯಾವುದೇ ಇಲಾಖೆಯಿಂದ ಎಕ್ಸಾಮ್ ನಡೆಸೋದಾಗಿರ್ಬೋದು, ಎಲ್ಲ ಇಲಾಖೆಗೂ ಉಪಯುಕ್ತ ಆಗುವಂತೆ ನಾನು ನಿಮಗೆ ಸ್ಪೆಷಲ್ 100 ಟಾಪಿಕ್ಸ್ಗಳನ್ನು ಕೊಡ್ತಾ ಇರೋದು. ಸೊ ಇದು ಬರೀ PCಗೆ ಅಷ್ಟೇನಾ, PSIಗೆ ಅಷ್ಟೇನಾ, ಅಥವಾ ಇದು FDAಗೂ ಯೂಸ್ ಆಗುತ್ತೆ ಅಂತ ಪ್ರಶ್ನೆ ಮಾಡೋಕ್ಕೆ ಹೋಗ್ಬಿಡಿ. ಇತ್ತೀಚಿನ ಟ್ರೆಂಡಿಗೆ ಎಲ್ಲ ಎಕ್ಸಾಮ್ಗೂ ಉಪಯೋಗ ಆಗುವಂಥ ಟಾಪಿಕ್ಗಳೇ ಸ್ಪೆಷಲ್ 100 ಟಾಪಿಕ್ಸ್ ಆಗಿರ್ತದೆ ಅಂತ ಹೇಳ್ತಾ ಇದೊಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಎಲ್ರಿಗೂ ಸಹ ಶುಭವಾಗಲಿ. ಧನ್ಯವಾದಗಳು.